ಬಲಿ ಬಸವ ಎಂತ ಚೆಲುವ ಬಲಿ ಬಸವ ಎಲ್ಲ ಬಲ್ಲವ. ಅಯ್ಯೋ ನೀನ್ ಯಾವನ ಅವನು? ನಿದ್ದೆ ಮಾಡ್ಕೊಂಡು ರಸ್ತೆಲೆಲ್ಲ ಗಾಡಿ ಓಡಿಸ್ತೀಯ, ನಾಚಿಕಲ್ಲ ನಿನಗೆ? ಕರೆಕ್ಟ್ ಸರ್, ಗಾಡಿ ಓಡಿಸೋರು ನಿದ್ದೆ ಮಾಡಬಾರ್ದು. ಅದನ್ನೆಲ್ಲ ನಿನ್ಗೆ ಹೇಳ್ತಾ ಇರೋದು, ನಿದ್ದೆ ಮಾಡ್ಕೊಂಡು ಗಾಡಿ ಓಡಿಸ್ಬಾರ್ದು ಅಂತ. ಯಾರು ಗಾಡಿ ಓಡಿಸೋದು? ನಾನು ನಿದ್ದೆನೆ ಮಾಡಿಲ್ಲ. ಸ್ವಲ್ಪ ಹೊತ್ತಿದ್ರೆ ನಾನು ಗಾಡಿ ಚಿಕ್ಕ ಚಟ್ನಿ ಆಗ್ಬಿಡ್ತಿಲ್ಲ ನೀನು. ಗೌರಿ ನೋಡಮ್ಮ, ಚಟ್ನಿ ಬಡಿಸು, ಚಟ್ನಿ ಕೇಳ್ತಿದ್ದಾರೆ. ಸಾರಿ ಸರ್. ಸರ್ ನಮ್ಗೆ ಫ್ರೆಶ್ ಇಡ್ಲಿ ಫ್ರೆಶ್ ಚಟ್ನಿ ಗೊತ್ತು ಸರ್. ಇಡ್ಲಿಗೆ ಚಟ್ನಿ ಒಳ್ಳೆ ಕಾಂಬಿನೇಷನ್ ಸರ್. ನೀವು ಬೆಳಿಗ್ಗೆ ಬಾಲಾಸ್ ಇಡ್ಲಿ ಫ್ಯಾಕ್ಟ್ರಿಗೆ ಬಂದ್ರೆ ಸಖತ್ತಾಗಿ ಮಜಾ ಇರುತ್ತೆ ಸರ್. ಸರ್ ಅರ್ಜೆಂಟಲ್ಲಿ ಇದೀನಿ, ಬರಲ್ಲ ಸರ್. ಕುಡ್ದಿರ್ತೀಯ ನೀನು? ಅಲ್ಲ ಕುಡ್ದಿದ್ಯಾ? ಮಳೆ 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 ಎಲ್ಲಿ ಪೂಜಾ ಗಾಂಧಿ? ಗಣೇಶ್ ಹೇಳಿ. ನಾನೇ ಕಣಯ್ಯ ಗಣೇಶ, ನಾನೇ ಮಳೆ ತರಿಸಿದ್ದು. ಅಲ್ಲ ಕಣಯ್ಯ, ಮಂಚ ಹುಟ್ಟ ತಾಯಿ ಹಾಲು ಕುಡಿತಾನೆ, ಬೆಳಿತಾ ಬಾದಾಮಿ ಹಾಲು ಕುಡಿತಾನೆ, ಸಾಯಕ್ ಮುಂಚೆ ಆಲ್ಕೋಹಾಲ್ ಕುಡಿತಾನೆ, ಬೇಗ ಸಾಯ್ಬೇಕು ಅಂದ್ರೆ ಕಲ್ಲಿ ಹಾಲು ಕುಡಿತಾನೆ. ನೀನೇನೆ ಬೆಳಗ್ಗೆ ಕುಡ್ಕೊಂಬಂದು ಎಲ್ಲ ಹೋಗ್ಬೇಕು? ಸರ್ ನಮ್ಗೆ AC ಲುಂಗಿ ಕಂಪನಿಗೆ ಹೋಗ್ಬೇಕು ಸರ್. ನಮ್ಮ ಬಾಸು ಸದಾಶಿವ ತಾಪತ್ರ ತ್ರ್ಯಂಬಕೇಶ್ವರ ಸರ್. ಸರ್ ಹೆಂಗ್ ಹೋಗ್ಬೇಕು ಸರ್? ಹೀಗೆ ಸೀದಾ ಹೋಗು, ಹೋಗ್ತಾ ಹೋಗ್ತಾ ಹತ್ರ ಆಗತ್ತೆ. ಈ ಸ್ಥಿತಿಲಿ ಅದ್ ಹೇಗ್ ಹೋಗ್ತೀಯೋ ದೇವ್ರಿಗೆ ಗೊತ್ತು. ಸರ್ ಕಂಬ ಕೊರ್ಕೊಂಡ ತಕ್ಷಣ ಎಲೆಕ್ಟ್ರಿಕ್ ಪವರ್ ಎಲ್ಲ ಗಾಡಿಗೆ ಪಾಸ್ ಆಗಿ ಗಾಡಿ ಆಫ್ ಆಗೋಯ್ತು ಸರ್. ಅದಕ್ಕೆ ನಾನೇನಯ್ಯ ಮಾಡ್ಲೆ? ಸರ್ ಸ್ವಲ್ಪ ಗಾಡಿ ತಳ್ತೀರಾ ಸರ್? ನಿಧಾನ ಕಣಯ್ಯ, ಸರಿಯಾ ಹೋಗು. ಬೆಳಗ್ಗೆ ಏನ ನಿಲ್ಸ್ಬೇಕು ಅಂತಿಲ್ಲ ಸರ್, ಆಫೀಸ್ ಬಂದ್ ಕೂಡಲೇ ಅದೇ ನಿಂತು ಹೋಗುತ್ತೆ. ಸಾರಿ ಸರ್, ಲೇಟ್ ಆಗೋಯ್ತು. ಲೇಟ್ ಇರ್ಲಿ, ಹೆಲ್ಮೆಟ್ ಅಲ್ಲಿ. ಆಫೀಸ್ ಒಳಗಡೆ ಯಾವನ್ ಸರ್ ಹೆಲ್ಮೆಟ್ ಹಾಕೊಂತಾನೆ? ನಮ್ ಬಿಲ್ಡಿಂಗ್ ಗಟ್ಟಿಯಾಗಿದೆಯಲ್ಲ ಸರ್. ಇದು ನಿಮ್ಮ ಆಫೀಸ್ ಅಲ್ಲ, ರೋಡು. ರೋಡಲ್ಲಿ ಲುಂಗಿ ಬಿಸ್ನೆಸ್ ಶುರು ಹಚ್ಕೊಂಡ್ರೆ ಚೆನ್ನಾಗಿದೆ, ಸಂತೆಯಲ್ಲಿ ಸೀರೆ ಮಾಡ್ದಂಗೆ. ಏನ್ ಬೆಳಗ್ಗೆ ಎಣ್ಣೆ ಹಾಕೊಂಡ್ ಬಂದಿದ್ದೀರಾ? ಸರ್ ಗಾಡಿಗೆ ಪೆಟ್ರೋಲ್ ಇಲ್ಲ, ಇನ್ ಬಾಡಿಗೆ ಎಣ್ಣೆ ಎಲ್ಲಿಂದ ಸರ್? ಕುಡ್ದಿಲ್ಲ, ಬರೀ ಚಟ್ನಿ ವಾಸನೆ ಬರ್ತಾ ಇದೆ. ಯಾರ್ ಸರ್ ನೀವು ಚಟ್ನಿ ವಿಷಯ ಮಾತಾಡ್ತಿದ್ದೀರಾ? ನೀವು ನಮ್ ಬಾಸ್ ಸದಾಶಿವ ತ್ರ್ಯಂಬಕೇಶ್ವರ ಅಲ್ವಾ ಸರ್? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಸೈಡ್ ಗಿಡ್ರಿ ನಿಮ್ದು. ನಾನು ಇಲ್ಲಿ ಪೊಲೀಸು, ನೀವು ಹೆಲ್ಮೆಟ್ ಹಾಕಿಲ್ಲ, ಅದಕ್ಕೆ ನಿಮ್ ಹಿಡ್ದಿರೋದು. ಹೆಲ್ಮೆಟ್ ಇದೆಯಲ್ಲ ಸರ್? ಎಲ್ಲಿ ನೋಡಿ? ಇಲ್ಲಿ ಕೈ ಮೇಲೆ ಇದ್ರೆ ಆಗುತ್ತೇನ್ರಿ? ಹೆಲ್ಮೆಟ್ ತಲೆಗೆ ಹಾಕೊಳ್ರಿ. ಶರ್ಟ್ ಇದೆ ಅಂದ್ಬಿಟ್ಟು ಪ್ಯಾಂಟ್ ಹಾಕೊಳಕ್ ಆಗುತ್ತೇನ್ರಿ? ತಲೆ ಮೇಲೆ ಹಾಕೊಳ್ರಿ. ಸರ್ ತಲೆಯಲ್ಲಿದ್ರೇನು ಕೈಯಲ್ಲಿದ್ರೇನು ಸರ್? ಅಲ್ಲಿದ್ರೇನು ಇಲ್ಲಿದ್ರೇನು? ಈ ಕೈ ತಲೆ ಎಲ್ಲ ಬಾಡಿಗೆ ಕನೆಕ್ಟ್ ಆಗಿದೆ ತಾನೆ? ಅಯ್ಯೋ ದೇವ್ರೆ, ಹೆಲ್ಮೆಟ್ ನ ತಲೆ ಮೇಲೆ ಹಾಕೊಳ್ರಿ. ನನ್ನ ಹತ್ರ ಹೆಲ್ಮೆಟ್ ಇದೆ ಅಲ್ವಾ? ಕೈಯಲ್ಲಿದೆ ಅಲ್ವಾ? ಕೈ ಬಾಡಿಗೆ ಕನೆಕ್ಟ್ ಆಗಿದೆಯಲ್ವಾ? ಬಾಡಿ ತಲೆಗೆ ಕನೆಕ್ಟ್ ಆಗಿದೆಯಲ್ವಾ? ಮತ್ತೆ ಯಾಕೆ ಸರ್ ತಲೆ ತಿಂತೀರಾ? ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬೇಡವಾ ಸರ್? ಅಯ್ಯೋ ದೇವ್ರೆ, ನಾನ್ ಹೇಳ್ತಾ ಇರೋದು ಅದೇ, ಹೆಲ್ಮೆಟ್ ನ ತಲೆಗೆ ಹಾಕೋಬೇಕು ಅಂತ. ತಲೆಗೆ ಯಾರು ಹಾಕೊಂತಾರೆ ಸರ್? ಸರ್ ಯಾರಿಗಿದೆ ಸರ್ ತಲೆ? ನಿಂಗಿದ್ಯಾ? ನನ್ಗೂ ಇದೆ, ನಿನ್ಗೂ ಇದೆ, ಇದೇ ತಲೆ, ಇದ್ರ ಮೇಲೆ ಹೆಲ್ಮೆಟ್ ಹಾಕೋಬೇಕು. ಸರ್ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಸರ್? ತಲೆಗೆ ಹಾಕಿ. ಹೆಲ್ಮೆಟ್ ತಲೆಗೂ ಹಾಕಿಸ್ಕೋತಾರೆ, ಬಿಟ್ರೆ ಮೆಟ್ನ ಕಾಲಿಗೂ ಹಾಕಿಸ್ಕೋತೀರಾ. ನೋಡ್ರಿ ನೋಡ್ರಿ. ಆಯ್ತಾ ಸರ್? ಥ್ಯಾಂಕ್ ಯು ಸರ್. ಸಂಜೆ ಎಷ್ಟೋ ತನಕ ಇಲ್ಲಿ ಇರ್ತೀರಾ? ಒಂದ್ 5 ಗಂಟೆವರೆಗೆ ಇರ್ತೀನಿ. ಯಾಕೆ? ನಾನು ಆಫೀಸಿಂದ ಬರ್ತಾ ಇದೇ ರೋಡಲ್ಲಿ ವಾಪಸ್ ಬರ್ತೀನಿ. ಹೆಂಗ್ ಹಾಕಿದ್ರು ಹಂಗೆ ವಾಪಸ್ ತಕ್ಕೊಡಿ ಸರ್. ಜೈ ಶ್ರೀರಾಮ್. ಏನಿವತ್ತು ಬಸವ ಕಂಡಲ್ಲಿ ಗಾಡಿ ನಿಲ್ಸಿ ನಿದ್ದೆ ಮಾಡ್ತಿದ್ದಾನಲ್ಲ, ಇವನು ಇದೇ ತರ ಗಾಡಿ ಓಡಿಸಿದ್ರೆ ಆಕ್ಸಿಡೆಂಟ್ ಆಗೋದು ಗ್ಯಾರಂಟಿ. ಬಸವನಿಗೆ ನಾನಿವಾಗ ಸಹಾಯ ಮಾಡ್ಲೇಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್.
ಸಿಂಗಲ್ ಹೋಗೋದೇ ಕಷ್ಟ ಇದ್ರಲ್ಲಿ, ಡಬಲ್ ರೈಡಲ್ಲಿ ಆಗಲ್ಲಮ್ಮ. ಇಳಿ ಇಳಿ. ಇಳಿದು ಬಿಟ್ಟು ಸ್ಟ್ಯಾಂಡ್ ಹಾಕು. ನಾನು ಯಾಕೆ ಬಂದೆ ಬಸ್ ಸ್ಟ್ಯಾಂಡ್ಗೆ? ಜೈ ಶ್ರೀರಾಮ್, ಇದು ನಿನ್ನ ಆಫೀಸಾ? ಯಾವ ಆಫೀಸು? ಯಾರು ನೀನು? ಹೇ ಮಾರುತಿ, ನೀನ್ ಯಾವಾಗ ಬಂದೆ? ಯಾಕೆ ಬಂದೆ? ಎಲ್ಲಿಂದ ಬಂದೆ? ನಾನಿವತ್ತು ಬರ್ಲಿಲ್ಲ ಅಂದಿದ್ರೆ ನೀನು ಸಾಯ್ತಾ ಇದ್ದೆ. ಯಾಕೋ ಇಷ್ಟು ನಿದ್ದೆ ಮಾಡ್ತಾ ಇದ್ಯಾ? ಅದೇನಾಗಿದೆ ಅಂತ ಗೊತ್ತಿಲ್ಲ ಕಣೋ, ಇಡೀ ರಾತ್ರಿ ನಿದ್ದೆ ಇಲ್ಲ. ನಿಂತಿತ್ತಲ್ಲ ಬಾಚಿ 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 ಬಾಚಿ, ಅದಕ್ಕೆ ಈ ತಾಚಿ. ಸರ್, ಏನ್ ಒಬ್ಬೊಬ್ರೆ ಮಾತಾಡ್ಕೊತಾ ಇದ್ದೀರಾ? ಉಚ್ಚನ ಏನಾದ್ರು ಕಡಿತಾ? ಬನ್ನಿ, ಎಲ್ಲ ಕಾಯ್ತಾವ್ರೆ. ಅದ್ ಯಾರು ಕಾಯ್ತಾರೋ ಯಾಕೆ ಕಾಯ್ತಾರೋ ಒಂದು ಗೊತ್ತಾಗ್ದಿಲ್ವಲ್ಲಪ್ಪ. ಮಾರುತಿ, ಅಂತೂ ನೀನು ಬಂದಿಯಲ್ಲ ತಂದೆ, ನಂಗೆ ಸಹಾಯ ಮಾಡ್ದಿಯಲ್ಲೋ, ನಂಗೆ ಅಷ್ಟೇ ಸಾಕಪ್ಪ. ಅಯ್ಯಮ್ಮ. ಜೈ ಶ್ರೀರಾಮ್. ಈ ಕಡೆ ಹೋಗು, ಆಫೀಸು ಈ ಕಡೆ. ಜೈ ಶ್ರೀರಾಮ್. ಅಯ್ಯ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಈ ಕಡೆ ಈ ಕಡೆ ಬನ್ನಿ ಬನ್ನಿ. ಇಲ್ಲಿದೆ ಮೆಟ್ಲು. ಎಲ್ಲಿ ಎಡಗಾಲ್ ಕೊಡಿ. ಗುಡ್ ಮಾರ್ನಿಂಗ್ ಬಸ್ಸು. ಯಾಕೆ ಮೈ ಹುಷಾರಿಲ್ವಾ? ಒಂದ್ ನಿಮಿಷ ಇರಿ, ಕೂತ್ಕೊಳ್ಳಿ. ನನ್ ತೋಳ್ ಮೇಲೆ ತಲೆ ಇಟ್ಟು ಮಲ್ಕೊಳ್ಳಿ. ಯಾಕೆ ಹೇಳಿ, ಹಂಗೆ ಬಾಯ್ಗೊಂದು ಲಾಲಿಪಾಪ್ ಇಟ್ಬಿಟ್ಟು ಲಾಲಿ ಆಡ್ಬಿಡಿ, ಸರಿ ಹೋಗುತ್ತೆ. ಹಸುವನ್ನ ತೋಳ್ ಮೇಲೆ ಮಲಗಿಸ್ಕೋಬೇಕು ಅಂತ ಅದು ಎಷ್ಟು ದಿವಸದಿಂದ ಪ್ಲಾನ್ ಇತ್ತು. ಯಾಕ್ರಿ, ಪಾಪ ಹುಷಾರಿಲ್ಲ ಅಂತ ನನ್ ತೋಳ್ ಮೇಲೆ ತಲೆ ಇಟ್ಕೊಂಡ್ ಮಲಗಿದ್ದಾರೆ, ಅದನ್ನ ಅಬ್ಜೆಕ್ಟ್ ಮಾಡಿದ್ರೆ ಹೇಗೆ? ಹೌದೌದು, ತೋಳ್ ಸಿಗುತ್ತೆ ಅಂದ್ರೆ ಎಲ್ರಿಗೂ ನಿದ್ದೆ ಬರುತ್ತೆ. ನಮಗೂ ಮೈ ಹುಷಾರಿಲ್ಲ, ನಿಮ್ದು ಇನ್ನೊಂದು ತೋಳ್ ಖಾಲಿ ಇದೆಯಲ್ಲ, ಬಂದ್ ಮಲ್ಕೊಳ್ಳ. ನಿಮಗ್ ತೋಳ್ ಬೇಕು ಅಂದ್ರೆ ನಿಮ್ ಹೆಂಡತಿನ ಕೇಳ್ಕೊಳ್ಳಿ. ನನ್ಗೆ ಹೆಂಡತಿ ಎಲ್ರಿ ಇದ್ದಾಳೆ, ಮದ್ವೆನೇ ಆಗಿಲ್ಲ. ಹಲೋ ಬಸ್ಸು, ಫೋನು. ಹಲೋ, ಯಾರು? ಅಯ್ಯ, ಯಾವ ಗೌರಿ ರೀ? ಸ್ವರ್ಣ ಗೌರಿನ? ಮತ್ತೆ ಮಂಗಳ ಗೌರಿ, ಪುಟ್ಟ ಗೌರಿ, ದೊಡ್ಡ ಗೌರಿ, ಮಹಾಗೌರಿ, ಮತ್ತೆ ಯಾವ ಗೌರಿ? ಸಣ್ಣ ಗೌರಿನ? ಇಡ್ರಿ ಬೋನು ನಿದ್ದೆ ಮಾಡತ್ತೆ ಆಮೇಲೆ ಯಾಕ್ರಿ ತೋರ್ಸಿ. ಇಂಥವ್ರನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸ್ಬೇಕು ಇಮ್ಮ. ಇಲ್ಲಿ ಕರ್ಕೊಂಡ್ ಬಂದ್ರೆ ನನ್ ಲೆಕ್ಕ ತಪ್ಪೋಗುತ್ತೆ ಇಮ್ಮ. ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಇಂಟು ಆಗುತ್ತೆ. ಒಂದಕ್ಕೊಂದ್ ಸೇರ್ಕೊಂಡ್ ಗಂಟ ಆದ್ರೆ ಇಮ್ಮ ಬಿಡ್ಸೋದ್ ಕಷ್ಟ ಇಮ್ಮ. ಅಯ್ಯೋ, ನನಗೂ ನೋಡಿ ನೋಡಿ ಸಾಕಾಗೋಯ್ತಪ್ಪ. ಮನುಷ್ಯನಿಗೆ ಕೆಲಸ ಮಾಡಬೇಕು ಅಂದ್ರೂ ಬೇಜಾರು, ಆಫೀಸಿಗೆ ಬರಬೇಕು ಅಂದ್ರೂ ಬೇಜಾರು, ದುಡ್ಡು ಎಣಿಸೋದು ಮಹಾ ಬೇಜಾರು. ಮನೇಲಿದ್ರು ಬೇಜಾರು ಅಂತ ಇಲ್ಲಿಗೆ ಬಂದ್ರೆ ಇಲ್ಲೂ ಬೇಜಾರು. ಬೇಜಾರಿಲ್ದೆ ಇರೋ ಜಾಗ ಎಲ್ಲಿದೆ ಅಂತ ನನಗೆ ಗೊತ್ತಾಗ್ತಿಲ್ವೇ ಶಿವ? ಶಂಭೋ, ಯಾರಿಗೆ? ನನಗ್ ನಾನೇ ಬಂತ ಬಸವ ಶಟಲ್ ಎಕ್ಸ್ಪ್ರೆಸ್ ಗಾಡಿ. ನೋಡಿ, ನೈಟ್ ಆಲ್ಟ್ ಆಗಿದೆ. ಬರೋದೇ ಲೇಟು, ಅದ್ರಲ್ಲೂ ನಿದ್ದೆ ಬೇರೆನಾ? ಬಸವ, ಗುಡ್ ಮಾರ್ನಿಂಗ್ ಸರ್. ಇಲ್ಲಲ್ಲ, ಅಲ್ಲಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಅಲ್ಲಿ ಮಾರ್ನಿಂಗ್ ಇಲ್ಲ, ನಾನು ಈ ಕಡೆ ನಿಂತಿದ್ದೀನಿ. ಇಲ್ಲಿ ಸರ್? ಆಫೀಸ್ ನಿದ್ದೆ ಮಾಡಕ್ ಬರ್ತೀರಾ, ಕೆಲಸ ಮಾಡಕ್ ಬರ್ತೀರಾ? ಅದೇ ಗೊತ್ತಾಗ್ತಿಲ್ಲ ಸರ್. ಓ ರಾಮ, ಇವ್ನ ಅರ್ಧಂಬರ್ಧ ನಿದ್ದೆಲ್ಲಿದೆ, ನೀರ್ ಮುಖಕ್ಕೆ ಸುರಿಯಮ್ಮ. ಸರ್, ನೀವೇನ್ ಸರ್ ಇಲ್ಲಿ ಯಾವಾಗ ಬಂದ್ರಿ? ನಾನು ಆವಾಗಿಂದ ಇಲ್ಲೇ ನಿಂತಿದ್ದೀನಿ. ಆಫೀಸಲ್ಲಿ ನಿದ್ದೆ ಮಾಡಕ್ ಬರ್ತೀರಾ, ಕೆಲಸ ಮಾಡಕ್ ಬರ್ತೀರಾ? ನೆಟ್ ಕೆಲಸ ಮಾಡ್ಬೇಕು, ಗೊತ್ತಾಯ್ತಾ? ಆಫೀಸಲ್ಲಿ ನಿದ್ದೆನಾ? ನಾನು ಯಾರು? ಸದಾಶಿವ್ ಶಂಭು, ನನ್ನ ಆಫೀಸಲ್ಲಿ ಯಾರು ನಿದ್ದೆ ಮಾಡ್ತಾರೋ ಅವ್ರ ಲಿಸ್ಟ್ ಎಲ್ಲ ನನ್ನ ಚೇಂಬರ್ ತಗೊಂಡ್ಕೊಡು. ಲಿಸ್ಟ್ ಆಗ್ಲಿ, ರೆಡಿ ಸರ್. ಹೌದಾ? ಯಾರ್ಯಾರು? ಆ ಲಿಸ್ಟಲ್ಲಿ ಫಸ್ಟ್ ಹೆಸರೇ ನಿಮ್ದು ಸರ್. ಲೋ ಈಶಾ, ಫ್ಲೈಯಿಂಗ್ ಮಿಷನ್ ಸಿಕ್ತೇನಾ? ಅಲ್ಲ, ರೇಯಿಂಗ್ ಮಿಷನ್ ಸಿಕ್ತಾ? ಯಾಕಿದಲ್ಲ ಮತ್ತೆ ತೂಕದ ಮನೆ ಶುರು ಆಯ್ತಾ? ನೆನ್ನೆವರೆಗೂ ಇರ್ಲಿಲ್ಲ ಕಣ, ಈಗ ಮತ್ತೆ ದಪ್ಪ ಆಗಿದ್ದೀನಿ ಅನ್ನಿಸ್ತಿದೆ. ಮೊದ್ಲು ಇಡು. ಚೆಕ್ ಮಾಡಿ. ನೆನ್ನೆವರೆಗೂ 60 kg ಇದ್ದೆ, ಇವತ್ತು ಒಂದಿನಕ್ಕೆ 5 kg ಜಾಸ್ತಿ ಆಗಿದ್ದೀನಿ. ಅಯ್ಯೋ ಅಕ್ಕ, ಏನೇ ಆಯ್ತು? ನಾನು ತುಂಬಾ ದಪ್ಪ ಆಗ್ಬಿಟ್ಟಿದ್ದೀನಿ ಕಣೆ. ಇಲ್ಲ ಅಕ್ಕ, ಸರಿಯಾಗಿ
ಆಗಿದ್ದೀನಿ ಅಲ್ಲಿ ತೋರಿಸ್ತಿದ್ಯಲ್ಲ. ಅಯ್ಯೋ ಸರಿಯಾಗಿದೆ, ಬಾ ನೋಡಿ ಇನ್ನೊಂದ್ಸರಿ. ಸರಿ ಇದೆ ತಾನೆ? ಏನ್ ಸರಿ ಇದೆಯೇನ? ಈ ಮಿಷಿನೇ ಸರಿ ಇಲ್ಲ ಕಣೆ. ಮಿಷಿನ್ ಸರಿ ಇದೆ, ನಿನ್ ತಲೆ ಸರಿ ಇಲ್ಲ. ಇಲ್ಲ ಕಣೆ, ನಾನ್ ತುಂಬಾ ದಪ್ಪ ಆಗಿದ್ದೀನಿ ಅನಿಸ್ತಿದೆ. ನನ್ ಮೈ ಬರ ನನಗ್ ಗೊತ್ತಾಗಲ್ವಾ? ದಪ್ಪ ಆಗಿ ಏನ್ ಮಾಡೋದು ಏನ್ ಬಿಡೋದು ಆ ಶಿವಂಗೆ ಗೊತ್ತು. ಛ, ಮನುಷ್ಯ ತುಂಬಾ ದಪ್ಪ ಆಗ್ಬಾರ್ದು. ದಪ್ಪ ಆದ್ರೆ ಕಷ್ಟ ಆಗುತ್ತೆ ಕಣೆ. ಹೌದೌದು, ದಪ್ಪ ಆದ್ರೆ ವೇಯಿಂಗ್ ಮಿಷಿನ್ ಹೊಡೆದಾಗುತ್ತೆ. ಅದ್ಕೆ ತಗೊಳ್ಳಿ ಊಟ. ಯಾರ್ಗೆ? ನಿಮ್ಗೆ. ನನ್ಗೆ ಊಟ ಬೇಡಪ್ಪ. ಅಯ್ಯೋ ಇದೇನದ್ಕೆ ಇದು? ಬೆಳಗ್ಗೆಯಿಂದನೂ ಏನು ತಿಂದಿಲ್ಲ. ಊಟ ಮಾಡಿ, ಊಟ ಮಾಡಿ. ಊಟ ಬೇಡ ಕಣೆ. ಊಟ ತಿಂದ್ರೆ ನಾನ್ ದಪ್ಪ ಆಗ್ಬಿಡ್ತೀನಿ. ಆಮೇಲೆ ಬಾಗ್ಲೊಳಗೆ ತೂರಲ್ಲ. ನಿಮ್ ಕಷ್ಟ ಏನು ಅಂತ ನನ್ಗೆ ಇವಾಗ ಗೊತ್ತಾಯ್ತು. ವಿಮಲಾ ಆಂಟಿ ದಪ್ಪ ಆದ್ರು ಅಂದ್ಬಿಟ್ಟು ಅಂಕಲ್ ಡಿವೋರ್ಸ್ ಮಾಡ್ಬಿಟ್ರಲ್ಲ, ಅದೇ ತಾನೇ ನಿಮ್ ಚಿಂತೆ ಇವಾಗ. ಹೌದು ಕಣೆ ಗಿರಿಜಾ. ಅದ್ಕೆ ದಪ್ಪ ಆಗೋದು ಸಣ್ಣ ಆಗೋದು ನಮ್ ಕೈಲಿರುತ್ತಾ? ಎಲ್ಲ ಗಂಡಸ್ರ ಕೈವಾಡ. ಗಿರಿಜಾ, ಕೈವಾಡ ಅಲ್ಲ ಪವಾಡ. ಪರವಾಗಿಲ್ಲ ಕಣೆ ಗಿರಿ, ಮದ್ವೆ ಆಗದೆ ಇದ್ರು ಎಷ್ಟೊಂದ್ ವಿಷಯನ ತಿಳ್ಕೊಂಡ್ಬಿಟ್ಟಿದ್ಯಾ. ಆದ್ರೂ ಮದ್ವೆ ಆದ್ಮೇಲೆ ನಮ್ ಭಾರನ ನಾವೇ ಹೊರಬೇಕು. ಬೇಡ ಅಂದ್ರೂ ಭಾರ ಬರ್ತಾನೆ ಇರುತ್ತೆ. ನಮ್ ಭಾರನ್ ನಾವೇ ಹೊರಬೇಕು, ನಮ್ ಪಾಪನು ನಾವೇ ಹೊರಬೇಕು. ಗಿರ್ಜಾ, ಮದ್ವೆ ಆದ್ಮೇಲೆ ಪಾಪನ್ ಯಾಕೆ ನಾವ್ ಹೊರಬೇಕು? ನಮ್ ಗಂಡಂದ್ರು ಹೊರ್ತಾರೆ. ಯಾಕೆಂದ್ರೆ 9 ತಿಂಗಳು ನಾವ್ ಹೊಟ್ಕೊಂಡಿರ್ತೀವಲ್ವಾ ಹೊಟ್ಟೆಲಿ. ಎಲ್ಲೇ ಪಾಪ ಅಂದ್ರೆ ಈ ಪಾಪ ಅಲ್ಲ, ಈ ಪಾಪ. ಅದಕ್ಕೆ ಸರಿ ಸರಿ ತಗೊಳ್ಳಿ, ಇವಾಗ ಊಟ ಮಾಡಿ. ನನಗ್ ಬೇಡ. ಈಶಾ, ನೀನಾದ್ರೂ ಹೇಳೋ ಅದಕ್ಕೆ ಊಟ ಮಾಡಕ್ಕೆ. ಅಕ್ಕ, ನೀನ್ ಜಾಣ ಮರಿ ಅಲ್ವಾ, ನೀನ್ ನನ್ ಮುದ್ದು ಮರಿ ಅಲ್ವಾ, ಈಗ ನೀನ್ ಊಟ ಮಾಡು. ನೀನ್ ಮಾಡಿಲ್ಲ ಅಂದ್ರೆ ನಿನ್ ಊಟ ನಾನ್ ತಿನ್ಕೊಂಡ್ಬಿಡ್ತೀನಿ. ಈಶಾ, ನೀನು ಜಾನ ಮರಿ ಅಲ್ವಾ, ನೀನು ಪುಟ್ಟ ಮರಿ ಅಲ್ವಾ. ನಾನ್ ಮಾಡಲ್ಲ, ನನ್ನ ಊಟನ ನೀನು ತಿನ್ಕೋ ಅಷ್ಟೇ. ತಗೊಳ್ಳಿದ್ ನೀರು ನಾನು ಕೇಳದ್ನ ನಿಮ್ಗೆ ಇಷ್ಟ ಬಂದಾಗ ನೀವು ಕೇಳ್ತೀರಾ, ನನಗೆ ಇಷ್ಟ ಆದಾಗ ನಾನು ತಂದು ಕೊಡ್ತೀನಿ. ನನಗೆ ಇಷ್ಟ ಆಗೋಯ್ತು, ತಂದಿದ್ದೀನಿ, ಕುಡ್ಕಳಿ. ಶರೀರದಲ್ಲಿ ನೀರಿದ್ರೆ ಬೇಕಾದಾಗ ಬಳಸ್ಕೋಬಹುದು. ಏನ್ ನಾನೇನು ಒಂಟೆನಾ? ಒಂಟೆ ಲಕ್ಷಾಂತರ ರೂಪಾಯಿ ಬೆಲೆ ಇದೆ, ನೀವು 10 ರೂಪಾಯಿ ಮರು. ಏನ್ ಫಿಲಾಸಫಿ ಹೇಳ್ತೀಯ? ಹೌದು, ಲುಂಗಿಗಳ ಡಿಸ್ಪ್ಯಾಚ್ ಆಯ್ತಾ? ಫಾಲೋ ಅಪ್ ಮಾಡ್ತಾ ಇದ್ದೀರಾ? ಅದ್ರ ಯೋಚನೆ ಬಿಟ್ಬಿಡಿ ಸಾ. ಈ ಶಂಭು ಇಲ್ವಾ, ನೀವಿರೋ ದಂಡ ಅಂತ ತಿಳ್ಕೊಳ್ಳಿ. ಏನಂದೆ? ನೀವಿದ್ರು ಒಂದೇ, ಹೋದ್ರು ಒಂದೇ ಅಂದೆ. ಯಾರ್ಗ? ನನಗ್ ನಾನೇ ಈ ಆಫೀಸ್ ಬಾಸ್ ನಾನ್ ತಾನೆ. ಈ ಆಫೀಸಿಗೆ ನಾನು ಸೀನಿಯರ್. ಇಲ್ಲಿ ಇದಾರಲ್ಲ ಈ ಫೋಟೋದಲ್ಲಿ ನಿಮ್ಮ ಮಾವ. ಈ ನನ್ನ ಮುದ್ದಾದ ಮುಖ ನೋಡಿ ಏಸು ನಿಮ್ಗೆ ಫ್ಯಾಕ್ಟ್ರಿನ ನಿಮ್ಗೆ ಕೊಟ್ಟಿರೋದಾ ಅನ್ನೋದನ್ನ ಮರೆಬೇಡ. ಅಂದ್ರೆ ನಿನ್ನಿಂದ ನಾನಾ? ಹೌದು. ಈ ಫ್ಯಾಕ್ಟ್ರಿನ ಯಾಕೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ನಿಮ್ಗಿನ ನನಗ್ ಚೆನ್ನಾಗಿ ಯಾವ್ಯಾವ ಲುಂಗಿನ ಯಾವ್ಯಾವ ಊರು ಕಳಿಸ್ಬೇಕು ಅಂತ ಚಕ 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 ಅಂತ ಕಳಿಸ್ಬಿಟ್ಟಿದೀನಿ. ತಕೊಳ್ಳಿ ಇನ್ವಾಯ್ಸ್. ದಟ್ ಈಸ್ ಶಂಭು. ವೆರಿ ಗುಡ್ ಶಂಭು. ತಟ್ಟಿ ಬೆನ್ನ. ಇದೇ ಖುಷಿಲಿ ಫ್ಲಾಸ್ಕ್ ತಗೊಂಡೋಗಿ ಕಾಫಿ. ಕ್ಲಾಸ್ ಬೇಡ, ಅಲ್ಲೇ ಕುಡ್ಕತ್ತೀರಿ. ನನ್ನ ಬಸ್ ಬಂತು. ಏನಮ್ಮ? ಮೊನ್ನೆ ಬಾಸ್ಗೆ ಅವ್ರ ಹೆಂಡತಿ ಕಾಲ್ ಮಾಡಿ ಚೆನ್ನಾಗಿ ದಬಾಯಿಸ್ತಾ ಇದ್ರು. ಹಾ, ಕಂಗ್ರಾಟ್ಸ್. ಅದಕ್ಕೆ ನಾನೇನ್ ಮಾಡ್ಬೇಕಮ್ಮ? ಅಲ್ಲ, ಜೀವನದಲ್ಲಿ ಒಳ್ಳೆ ಹೆಂಡತಿ ಸಿಕ್ಕ್ರೆ ಈ ತರ ಪ್ರಾಬ್ಲಮ್ಸೇ ಇರಲ್ಲ. ಅದು ಕರೆಕ್ಟ್. ಅಲ್ಲಮ್ಮ, ಅದು ನನ್ನಲ್ಲಿ ಏನಕ್ಕೆ ಹೇಳ್ತೀಯ? ಹಂಗಲ್ಲ, ಹೆಂಡತಿಗೊಳ್ಳೆ ಗಂಡ, ಗಂಡಂಗೊಳ್ಳೆ ಹೆಂಡತಿ ಸಿಗ್ಬೇಕು. ಒಳ್ಳೆ ನೋವು ಸಿಕ್ಕಿದ್ರೆ ಈ ಡಿಸೈನ್ ಕ್ಲಿಯರ್ ಆಗ್ತಿತ್ತು ಅಂತ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀನಿ. ಉಯ್ಮ, ಟ್ಯಾಲಿನೇ ಆಗ್ತಾ ಇಲ್ಲ. ಪ್ಲಸ್ ಎಲ್ಲಿದ್ಯೋ ಮೈನಸ್ ಎಲ್ಲಿದ್ಯೋ ಒಂದು ಗೊತ್ತಾಗ್ತಿಲ್ಲ. ನಾನ್ ಏನೋ ಓದಿದ್ರೆ ಇನ್ನೇನೋ ಬರ್ತಿದೆ. ಸ್ವಲ್ಪ ದೊಡ್ಡ ನಂಬರ್ ಇರೋ ಕ್ಯಾಲ್ಸಿ ತರಿಸ್ಬೇಕು ಈಮ. ಅಯ್ಯೋ, ಇರೋ ದುಡ್ಡನ್ನ ಎಷ್ಟು ಸಾರಿ ಅಂತ ಎಣಿಸ್ಲಿ. ಯಾವತ್ತೋ ಒಂದ್ ದಿವಸ ಬಟವಾಡ, ವಾರಕ್ಕೆ 4 ದಿನ. ಇರೋ ದುಡ್ಡನ್ನ ಎಷ್ಟು ಸರಿ ಅಂತ ಎಣಿಸ್ಲಿ. ಚಲನ್ ಬರೆದು ಬ್ಯಾಂಕಿಗೆ ದುಡ್ಡು ಕಟ್ಬೇಕಲ್ಲ, ರೆಡಿನೋ? ಅರ್ಧ ಚಲನ್ ಬರ್ದಿದ್ದೀನಿ. ಪರವಾಗಿಲ್ರಿ, ಬಹಳ ಚುರುಕಾಗ್ಬಿಟ್ಟಿದ್ದೀರಾ. ಇನ್ನರ್ಧ ಚಲನ್ ಯಾವನ್ ಬರೀತಾನ? ಆಯಾ ಶಂಭು ಅವರೇ, ನಾವ್ ಯಾಕ್ರಿ ಬರಬೇಕಾಗಿದೆ? ಆದಷ್ಟು ಬರೀತೀವಪ್ಪ. ಅಲ್ಲ, ಬ್ಯಾಂಕ್ನವ್ರಿಗೆ ಜವಾಬ್ದಾರಿ ಬೇಡವಾ? ದುಡ್ಡು ಕಟ್ಟಲ್ವಾ? ಅವರೇ ಬರ್ಕೊಳ್ಳೋದು. ನೋಡಿ, ಅಕೌಂಟ್ ನಂಬರ್ ಹಾಕಿದ್ದೀನಿ, ದುಡ್ಡು ತಗೊಂಡೋಗಿ ಕಟ್ಟಿ. ಕಟ್ಟಿಯಪ್ಪ. ತಗೊಂಡೋಗಿ ಕಟ್ಟಿನಪ್ಪ, ಹೋಗಿ ಬರ್ತೀನಪ್ಪ. ಬಸಣ್ಣ, ಬಸಪ್ಪ, ಬಸು,
ರೆಡಿ ಇದು ಫೈಲ್ ಅಲ್ಲ, ನಾನು ಬ್ಯಾಂಕ್ಗೆ ಹೋಗ್ತಾ ಇದ್ದೀನಿ. ಬ್ಯಾಂಕ್ಗೆ ನಿಮ್ ಗಾಡಿ ತಗೊಂಡೋಗ್ಲಾ? ಒಬ್ರೇ ಹೋಗ್ತಿದ್ದೀರಾ? ಹೌದು. ಇನ್ನೊಬ್ರ ಕರ್ಕೊಂಡು ಹೋಗಿ. ಯಾಕೋ? ಗಾಡಿ ತಳ್ಳೋಕೆ. ಬೇಡ ಬಿಡು, ನಾನು ಆಟೋದಲ್ಲೇ ಹೋಗ್ತೀನಿ, ಕನ್ವಿನ್ಸ್ ಕ್ಲೈಮ್ ಮಾಡ್ಕೊಂತೀನಿ. ನಿಮ್ ಗಾಡಿ ಪಾಚಂ. ಹಲೋ 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 ಹಲೋ, ಯಾರು? ಬಾಬಾ ನಾನು ಈಶಾ. ಇಲ್ಲಿ ಅಕ್ಕ ಬೆಳಗ್ಗೆಯಿಂದ ಏನು ತಿಂದಿರ ಕೂತಿದ್ದಾಳೆ, ದಪ್ಪ ಆಗ್ಬಿಡ್ತೀನಿ ನಾನು ಬೈದಲ್ಲಿ. ಅದಕ್ಕೆ ನಾನೇನೋ ಮಾಡ್ಲಿ, ನಂಗೆ ನಿದ್ದೆ ಬರ್ತಿದ್ದೆ ಕಣೋ. ಬಾಬಾ ಅಕ್ಕನ್ ಫೋನ್ ಮಾಡಿ ಸಮಾಧಾನ ಮಾಡ್ಬಾರ್ದಾ? ಅವಳು ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾಳೆ ಗೊತ್ತಾ? ಅವಳು ಇವತ್ತು ರಾತ್ರಿ ಕೂಡ ನಿದ್ದೆ ಮಾಡದೆ ಹಾಗೆ ಎದ್ದು ಕೂತಿರ್ತಾಳೆ ಅಷ್ಟೇ. ಯಪ್ಪ, ಇದು ಯಾಕೋ ಸಿಕ್ಕಾಪಟ್ಟೆ ಕಷ್ಟ ಆಯ್ತಲ್ಲಪ್ಪ. ಅಯ್ಯೋ, ಇವತ್ತು ನಿದ್ದೆ ಮಾಡಂಗಿಲ್ವೇ? ಏನ್ ಮಾಡೋಣ, ಏನಾದ್ರೂ ಮಾಡ್ಬೇಕಲ್ಲ. ಇಡ ಫೋನು. ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನರಗಳನ್ನೆಲ್ಲ ತಂಬೂರಿ ತಂತಿ ಮಾಡ್ಕೊಂಡು ಮನೆಯವರೆಲ್ಲ ಸೇರ್ಕೊಂಡು ಮೀಟ್ತಾ ಇದ್ರೆ ಟೆನ್ಷನ್ ಆಗುತ್ತೆ. ಇನ್ನೇನಾಗುತ್ತಮ್ಮ? ವಿಶಾಲ ನಿದ್ರೆ ಪ್ರಾಬ್ಲಮ್. ನಿದ್ದೆ ಕೆಟ್ರೆ ಆರೋಗ್ಯ ಹಾಳಾಗುತ್ತೆ, ಆರೋಗ್ಯ ಹಾಳಾದ್ರೆ ಜ್ವರ ಬರುತ್ತೆ, ಜ್ವರ ಬಂದ್ರೆ ಡೆಂಗ್ಯೂ ಬರುತ್ತೆ, ಆಮೇಲೆ ನಿಮಗೆ 1 ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ, ನಿಮ್ ಮುಖ ಪೇಪರ್ ಅಲ್ಲಿ ಬರುತ್ತೆ, ಆಮೇಲೆ ಮಿನಿಸ್ಟ್ರು ನಿಮ್ ಮನೆಗೆ ಬರ್ತಾರೆ. ಅದ್ರ ಬದಲು ಅದೇ 1 ಲಕ್ಷ ರೂಪಾಯಿನ ಖರ್ಚು ಮಾಡಿದ್ರೆ ನಿಮ್ ರೋಡಲ್ಲಿರೋ ಸೊಳ್ಳೆ ಎಲ್ಲ ಸೊಳ್ಳೆಗಳನ್ನ ಕೊಲ್ಲೋದು ಮಹಾ ಪಾಪ. ಏನು ಫಿಲಾಸಫಿರಿ ನಿಮ್ದು. ಇಲ್ಲಿ ನಿದ್ದೆ ಬರದೆ ಒದ್ದಾಡ್ತಾ ಸಾಯ್. ಅಷ್ಟೊಂದು ಲವ್ ಅಲ್ಲ ಬೌ. ಸುಮ್ನಿರ್ರಿ, ರಾತ್ರಿ ಪೂರ್ತಿ ತಲೆ ಬಾಚಿದ್ದ ಪ್ರಾಣ ತಿಂತಾಳೆ. ನಿದ್ದೆ ಇಲ್ದೆ ನಾನು ಸಾಯ್ತಾ ಇದ್ದೀನಿ ಇಲ್ಲಿ. ನಿಮ್ ಹೆಂಡತಿಗೆ ತಲೆ ಬಾಚೋದ್ ನೀವೇನಾ? ನಾನೇ. ಮತ್ತೆ ಸ್ನಾನ? ನಾನೇ. ಇಲ್ಲ ರೀ, ಅದು ಅವ್ರವ್ರ ಸೆಲ್ಫ್. ನೀವು ಏನೇನೆಲ್ಲ ಪ್ರಶ್ನೆ ಕೇಳ್ಬೇಡ್ರಿ. ಅದು ಅವ್ರು ಚಿಕ್ಕ ವಯಸ್ಸಿಂದ ಮಾಡ್ಕೊಂಡು ಬಂದಿರೋ ಅಭ್ಯಾಸ. ನಾನೇನ್ ಮಾಡ್ಲಿ? ಈಗ ನಿಮಗ್ ನಿದ್ದೆ ಬರ್ಲಿಲ್ಲ ಅಂದ್ರೆ ನಾನೊಂದು ಐಡಿಯಾ ಹೇಳ್ಕೊಡ್ಲಾ? ಏನು? ಈಗ ನಿಮ್ ಹೆಂಡತಿ ನಿದ್ರೆ ಮಾಡಿದ್ರೆ ನೀವು ಮಲ್ಕೊಳ್ಬಹುದು, ಹೌದು ತಾನೆ? ನಿಮ್ ಹೆಂಡತಿಗೆ ನಿದ್ರೆ ಮಾತ್ರ ಕೊಡಿ, ಹೊಡಿತಾ ಮಲ್ಕೊಂಡಿರ್ತಾರೆ, ಆಮೇಲೆ ನೀವು ಆರಾಮಾಗಿ ಮಲ್ಕೊಳ್ಬಹುದು. ಹುಡುಗಿ ಎಲ್ಲರೂ ಯುರೇಕಾ ಐಡಿಯಾ ಅಂತೂ. ಕೊನೆಗೂ ನನ್ನ ಹೆಂಡತಿನ ನಿದ್ದೆ ಮಾಡ್ಸೋಕ್ ಒಂದೊಳ್ಳೆ ಐಡಿಯಾ ಸಿಕ್ತು. ಥ್ಯಾಂಕ್ ಯು ವಿಶಾಲ. ಥ್ಯಾಂಕ್ ಯು ವಿಶಾಲಾಕ್ಷಿ. ಏನ್ರಿ ಇದು ಸ್ಟ್ಯಾಚ್ಯೂ? ಆಫೀಸಲ್ಲಿ ಹೇಳೋರು ಕೇಳೋರು ಯಾರಿಲ್ವಾ? ನನ್ ಕೈ ಹಿಡ್ಕೊಂಡಿದ ತಕ್ಷಣ ಅವ್ರು ನಿದ್ರೆ ಮಾಡ್ತಿದಾರೆ, ನಾನೇನ್ರಿ ಮಾಡಕ್ಕಾಗುತ್ತೆ? ಓ, ನಿಮ್ ಕೈಗೆ ಸಿಕ್ಕಾಪಟ್ಟೆ ಪವರ್ ಇದೆ ರೀ. ನೀವು ಶೇಕ್ ಹ್ಯಾಂಡ್ ಕೊಟ್ರೆ ಯಾರು ಬೇಕಾದ್ರೂ ನಿದ್ದೆ ಮಾಡ್ತಾರೆ. ನಾಗವಲ್ಲಿ, ಒಂದು ಮಾತ್ರೆ ತಿಂದ್ರೆ ನಿದ್ರಾಲೋಕ, ಪೂರ್ತಿ ಮಾತ್ರೆ ತಿಂದ್ರೆ ಪರಲೋಕ. ಯಪ್ಪ ದೇವ್ರೆ, ಯಾರಿಗೂ ಕಾಣದಂಗೆ ಎಲ್ಲಿ ಬಚ್ಚಿಡೋಣ ಇದನ್ನ? ಯುರೇಕಾ! ಪುಡಿ ಮಾಡಿದ್ರೆ ಕುಚೇಲನಿಗೆ ಕೃಷ್ಣ ಕೊಟ್ಟದ್ದು. ನಾನೇನ್ ಮೋಸ ಮಾಡಿದೆ? ಬರೀ ಅರ್ಧ ಸ್ಪೂನ್ ಸೇರಿಸಿದೆ ಅಷ್ಟೇ. ಎಲೆ ಕುನ್ನಿಗಳೇ, ನಮ್ಮ ನಾಡು ಬಿಟ್ಟು ತೊಲಗಿ. ಎಲ್ಲಿಂದ ಬರ್ತಾ ಇದೆ? ಹೋರಾಟಗಾರರು ನಮಸ್ತೆ. ನೋಡಿ ಸ್ವಾತಂತ್ರ್ಯ ಹೋರಾಟಗಾರರೇ, ನಮ್ಮ ಮನೆಯಲ್ಲಿ ಬ್ರಿಟಿಷರು ಯಾರು ಇಲ್ಲ. ಭಾರತ್ ಮಾತಾ ಕಿ
ಜೈ. ಅಯ್ಯ ನಮ್ಮ ನಮ್ ದೇಶ ಸ್ವತಂತ್ರ ಆಗ್ಬೇಕು, ಅದಕ್ಕೆ ಬ್ರಿಟಿಷರ್ನ ಹೊಡೆದು ಓಡಿಸ್ಬೇಕು. ಮೊದ್ಲು ನಿನ್ನ ಒದ್ದು ಓಡಿಸ್ಬೇಕು. ಎಲೆ ಮಲಗಿರುವ ಭಾರತೀಯರೇ, ಹೇಳಿ, ಎದ್ದೇಳಿ. ಹೋಗಿ ಒಂದ್ ರೌಂಡ್ ಜಾಗಿಂಗ್ ಹೋಗಿ ಬನ್ನಿ. ಭಾರತಾಂಬೆಗೆ ಇಷ್ಟು ಅನ್ಯಾಯ ಆಗ್ತಾ ಇದ್ರು ನೀವೆಲ್ಲ ಮಲ್ಕೊಂಡಿರೋದು ಸರಿ ಅಲ್ಲ. ಅಯ್ಯೋ ದೇವ್ರೆ, ನೋಡಮ್ಮ ತಂಗಿ, ನಿಲ್ಲಿಸ್ತೇನಮ್ಮ ನಿನ್ನ ಪುಂಗಿ. ನೋಡು, ನೀನು ಈ ಸ್ವಾತಂತ್ರ್ಯ ಹೋರಾಟಗಾರರ ಕಾಸ್ಟ್ಯೂಮ್ ಹಾಕೊಂಡು ಬಂದಿರೋದು ಓಕೆ. ಅಯ್ಯೋ, ನಾನ್ ನಿದ್ದೆ ಮಾಡಕ್ ಬಿಡೋದಿಲ್ಲ. ಯಾಕೆ? ನಿದ್ದೆ ಯಾರು ಮಾಡ್ಬಾರ್ದು. ನಿದ್ದೆ ಮಾಡಿದ್ರೆ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್ ಬೇಜಾರ್ ಮಾಡ್ಕೋತಾರೆ. ನನ್ನ ಆಫೀಸಲ್ಲಿ ನಿದ್ದೆ ಮಾಡಿದ್ರೆ ನನ್ನ ಬಾಸ್ ಬೇಜಾರ್ ಮಾಡ್ಕೋತಾರೆ. ಹೇಳಿ, ಎದ್ದು ಹೋಗಿ ನಿಮ್ಮ ಗುರಿ ಮುಟ್ಟಿ. ಗುರಿ ಇಟ್ಟಿದ್ದೇನೆ, ನೋಡ್ಬೇಕು. ಲೇ ಅಣ್ಣ, ನನ್ಗೂ ಯಾವ್ದಾರ ಸ್ವಾತಂತ್ರ್ಯ ಯೋಜನೆ ಕೊಟ್ಟು ಮದ್ವೆ ಮಾಡು. ಯಾವಾಗ ಮಾಡ್ತೀಯಾ? ಸ್ವಾತಂತ್ರ್ಯ ಹೋರಾಟಗಾರ, ನೀನ್ ಕೇಳಿ ತುಂಬಾ ತಡ ಆಯ್ತಲ್ಲಮ್ಮ. ಸ್ವಾತಂತ್ರ್ಯ ಬಂದು ಆಲ್ರೆಡಿ 70 ವರ್ಷ ಆಯ್ತು. ಇವಾಗ ಎಲ್ಲಿ ಸಿಗ್ತಾರೆ ಸ್ವಾತಂತ್ರ್ಯ ಹೋರಾಟಗಾರರು? ಹಾ, ಒಬ್ರು ಇದಾರೆ. ಯಾರು? ಏಜ್ 92 ಆಗುತ್ತಾ? ನನ್ಗೆ ದೇಶಕ್ಕೋಸ್ಕರ ಗುಂಡ್ಗೆನೆ ಸಿಡ್ಸಂತ ಒಬ್ಬ ಹುಡುಗ ಬೇಕು. ಎಲ್ಲಿ ಸಿಗ್ತಾನ? ಇಬ್ರು ಸೇರ್ಕೊಂಡು ಬೆಳಿಗ್ಗೆ ಹುಡ್ಕೊಣುವ. ಇವತ್ತು ನಾನು ಮಲ್ಕೊಳ್ತೀನಿ, ದಯವಿಟ್ಟು ಪ್ಲೀಸ್. ಆಯ್ತು. ಭಾರತ್ ಮಾತಾ ಕಿ ಜೈ. ಇವಳನ್ನು ತಗೊಂಡೋಗಿ ಸೈಡ್ಗೆ ಬಿಸಾಕಿ. ಜೈ. ಬಲಿ ಬಸವ ಎಂತ ಚೆಲುವ, ಬಲಿ ಬಸವ ಎಲ್ಲ ಬಲ್ಲವ.